ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳನ್ನ ನೋಡ್ತಾ ಇರ್ತೀರಾ. ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನೀವು ಅವ್ರಿಗೆ ಹೋಗಿ ಕಮೆಂಟ್ ಮಾಡಿದ ತಕ್ಷಣ ಲಿಂಕ್ ಅಂತ ನಿಮಗೆ ಮೆಸೇಜ್ ಬಾಕ್ಸಲ್ಲಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಅವ್ರಿಗೆ ನೀವು ಏನು ಲಿಂಕ್ ಹೇಳಿರ್ತೀರ ಆ ಲಿಂಕನ್ನು ಅವರು ಕಳಿಸಿರ್ತಾರೆ. ಅದು ಆಟೋಮೆಟಿಕಲಿ ಅವರೇ ಕಳಿಸಲ್ಲ. ಅದಕ್ಕೆ ಒಂದು ಆಟೋಮೇಷನ್ನ ಸೆಟ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನೀವು ಕಮೆಂಟ್ ಮಾಡಿದ ತಕ್ಷಣ ಅದು ಮೆಸೇಜ್ ಆಟೋಮೆಟಿಕಲಿ ಸೆಂಡ್ ಮಾಡಿಬಿಡುತ್ತೆ. ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಥರ ಒಂದು ಸೆಟಪ್ನ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನೀವು ಆಟೋ ಡಿ ಎಮ್ನ ಸೆಟಪ್ ಮಾಡೋದು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಅಂತ. ನೋಡಿ, ಇದರಿಂದ ನೀವು ಯಾರಾದರೂ ನಿಮ್ಮ ವೀಡಿಯೋಗಳಿಗೆ ಕಮೆಂಟ್ಸ್ ಮಾಡಿದ್ರೂ ಕೂಡ ಆಟೋಮೆಟಿಕ್ ಡಿ ಎಮ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಸ್ಟೋರಿಗೆ ಯಾರು ರಿಪ್ಲೈ ಮಾಡಿದ್ರೆ ಇದಕ್ಕೂ ಕೂಡ ನೀವು ಇದಕ್ಕೆ ಸೆಟಪ್ ಮಾಡ್ಕೋಬೋದು. ಬನ್ನಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಟೋ ಡಿ ಎಮ್ನ ಈಗ ಸೆಟಪ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ನೀವು ಆಟೋ ಡಿ ಎಮ್ನ ಮಾಡಬೇಕು ಅಂತಂದರೆ ಸೂಪರ್ ಪ್ರೊಫೈಲಲ್ಲಿ ಫಸ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾನು ಸೂಪರ್ ಪ್ರೊಫೈಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರುತ್ತೆ. ಅಲ್ಲಿ ಜಸ್ಟ್ ನಿಮ್ಮ ಒಂದು ನೇಮು, ಫೋನ್ ನಂಬರ್ನ ಹಾಕ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ನಂತರ ನಿಮ್ಗೆ ಈ ಥರ ಬರುತ್ತೆ. ಹಲೋ KP ಲಿಕೇಶ್ ಕುಮಾರ್ ಅಂತ ನನ್ನ ತೋರಿಸ್ತದೆ. ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲನೇದಾಗಿ ನಾವು ಆಟೋ ಡಿ ಎಮ್ ಅನ್ನು ಸೆಟಪ್ ಮಾಡಬೇಕು ಅಂತಂದರೆ ಫಸ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಈ ಒಂದು ಸೂಪರ್ ಪ್ರೊಫೈಲ್ಗೆ ಲಿಂಕ್ ಮಾಡಬೇಕು. ಅದನ್ನು ಲಿಂಕ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ಕನೆಕ್ಟ್ ಯುವರ್ IG ಅಂತ ಇರುತ್ತೆ. ಇಲ್ಲೇ ನೀವು ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ID ಪಾಸ್ವರ್ಡ್ನ ಕೇಳುತ್ತೆ. ID ಪಾಸ್ವರ್ಡ್ನ ಹಾಕಿದ್ರೆ ಪರ್ಮಿಷನ್ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಅಕೌಂಟು ಸೂಪರ್ ಪ್ರೊಫೈಲ್ಗೆ ಲಿಂಕ್ ಆಗುತ್ತೆ. ನೋಡಿ, ಇವಾಗ ನನ್ನ ಒಂದು ಅಕೌಂಟ್ನ ನಾನು ಲಿಂಕ್ ಮಾಡಿಕೊಂಡೆ. ನೀವು ಇಲ್ಲಿ ನೋಡ್ಬೋದು, ಕಂಟಿನ್ಯೂ ಅಂತ ಕೊಡ್ತೀನಿ. ಈಗ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಲಿಂಕ್ ಆದ ನಂತರ ನೀವು ಆಟೋ ಡಿ ಎಮ್ ಅನ್ನು ಮಾಡಬೇಕು ಅಂತಂದರೆ ಇಲ್ಲೇ ಲೆಫ್ಟ್ ಸೈಡಲ್ಲಿ ಆಟೋ ಡಿ ಎಮ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇವಾಗ ಲಿಂಕ್ ಆಗಿರುತ್ತಲ್ವಾ, ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಏನೇನು ಪೋಸ್ಟ್ ಹಾಕಿದ್ದೀರಾ ಅದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತದೆ. ನೀವು ಇಲ್ಲಿ ನೋಡ್ಬೋದು, ನಾನು ಏನೇನು ಪೋಸ್ಟ್ ಹಾಕಿದ್ದೀನಿ ಅದೆಲ್ಲ ತೋರಿಸ್ತಿದೆ. ಇಲ್ಲಿ ವ್ಯೂ ಮೋರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಾನು ಹಾಕಿರುವಂಥ ಎಲ್ಲ ಪೋಸ್ಟ್ಗಳು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದೆಲ್ಲ ನಮ್ಗೆ ಇಲ್ಲಿ ತೋರಿಸುತ್ತೆ. ಓಕೆ, ನೀವಿಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಇವಾಗ ಆಟೋ ಡಿ ಎಮ್ ಅನ್ನು ನೀವು ಸೆಟಪ್ ಮಾಡ್ಬೋದು. ಹೇಗೆ ಮಾಡೋದು ಅಂತಂದರೆ ನೋಡಿ, ಈಗ ನೀವು ಆಟೋ ಡಿ ಎಮ್ ಅನ್ನು ಸೆಟಪ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ರಿಯೇಟ್ ಆಟೋಮೇಷನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಾನು ಅವಾಗಲೇ ಹೇಳ್ದಂಗೆ ನೀವು ತುಂಬ ಆಪ್ಷನ್ಸ್ಗಳು ಸಿಗುತ್ತೆ ಇದರಲ್ಲಿ ನಿಮಗೆ. ನಿಮಗೆ ಡಿ ಎಮ್ಗೂ ಕೂಡ ಸೆಟ್ ಮಾಡ್ಬೋದು ಆಟೋಮೇಷನು, ಮತ್ತು ಸ್ಟೋರಿಗಳಿಗೂ ಕೂಡ ಸೆಟ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ನೋಡಿ. ಈಗ ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಅಥವಾ ರೀಲ್. ನೋಡಿ, ನಿಮ್ಗೆ ಯಾರಾದರೂ ರೀಲ್ಗೆ ಕಮೆಂಟ್ ಮಾಡ್ತು ಅಂತಂದರೆ ಅದಕ್ಕೆ ನೀವು ಸೆಟಪ್ ಮಾಡಬೇಕು ಅಂತಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಫಸ್ಟು ನೀವೇನು ಮಾಡಬೇಕು, ಒಂದು ಸ್ಪೆಸಿಫಿಕ್ ಆದಂಥ ಒಂದು ಪೋಸ್ಟ್ ರೀಲನ್ನು ನೀವು ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್, ನಾನು ಈ ಒಂದು ರೀಲನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನಂತ ಕಮೆಂಟ್ ಮಾಡಿದ್ರೆ ಏನು ಲಿಂಕ್ ಹೋಗಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಟಪ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟರೆ ಅಲ್ಲಿ ಯಾರೇ ಕಮೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಆಟೋಮೆಟಿಕ್ಕಾಗಿ ಡಿ ಎಮ್ ಹೋಗುತ್ತೆ. ಓಕೆ, ಇದು ರೀಲ್ಸ್ಗಳಿಗೆ ಕಮೆಂಟ್ ಮಾಡಿದವ್ರಿಗೆ ಲಿಂಕ್ ಹೋಗಬೇಕು ಅಂತಂದರೆ ಈ ಥರ ಸೆಟಪ್ ಮಾಡಿಕೊಡಿ. ಈಗ ಕ್ರಿಯೇಟ್ ಆಟೋಮೇಷನ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಿಮ್ಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಟೆಕ್ಸ್ಟ್ ಮಾಡಿ ನಿಮಗೆ ಮೆಸೇಜ್ ಲಿಂಕ್ ಕಳಿಸಿ ಅಂತ ಮೆಸೇಜ್ ಮಾಡ್ತು ಅಂತಂದರೆ ಅದನ್ನು ನೀವು ಸೆಟಪ್ ಮಾಡಬೇಕು ಅಂತಂದರೆ ಇಲ್ಲಿ ಸೆಂಡ್ ಯು ಎ ಡಿ ಎಮ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಿಮ್ಗೆ ಯಾರೇ ಮೆಸೇಜ್ ಮಾಡಿದ್ರು ಕೂಡ ಅವ್ರಿಗೆ ಆಟೋಮೆಟಿಕ್ಕಾಗಿ ಡಿ ಎಮ್ ಹೋಗುತ್ತೆ ಈ ಒಂದು ಆಪ್ಷನ್ನ ಸೆಟಪ್ ಮಾಡಿಕೊಂಡ್ರೆ. ಆ್ಯಂಡ್ ಅದೇ ಥರ ನಿಮ್ಗೆ ಯಾರಾದರೂ ಸ್ಟೋರಿಗಳಿಗೆ ಈ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಆಗ್ತಾ ಇರ್ತೀರಲ್ಲ, ಅದರಲ್ಲಿ ಯಾರಾದರೂ ನಿಮಗೆ ರಿಪ್ಲೈ ಕಳಿಸ್ತು ಅಂತಂದರೆ ಅವ್ರಿಗೇನಾದರೂ ಆಟೋಮೆಟಿಕ್ ಆದಂಥ ಒಂದು ಲಿಂಕ್ ಹೋಗಬೇಕು ಅಂತಂದರೆ ನೀವು ಈ ಒಂದು ರಿಪ್ಲೇಸ್ ಟು ಯುವರ್ ಸ್ಟೋರಿ ಅಂತಿದೆ ನೋಡಿ, ಇದನ್ನು ನೀವು ಎನೇಬಲ್ ಮಾಡಿಕೊಂಡು ಸೇಮ್ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅದೇ ಥರ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಲೈವ್ ಮಾಡ್ತಾ ಇರ್ತೀರಾ, ಲೈವಲ್ಲಿ ಯಾರು ಕಮೆಂಟ್ ಮಾಡಿದಾಗ ಅವ್ರಿಗೆ ಲಿಂಕ್ ಹೋಗಬೇಕು ಅಂತಂದರೆ ನೀವು ಇದನ್ನು ಸೆಟಪ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಅದೇ ಥರ ಇಲ್ಲಿ ಡಿ ಎಮ್ ಯುವರ್ ಪೋಸ್ಟ್ ಆರ್ ರೀಲ್ ಅಂತಿದೆ ನೋಡಿ. ಇಲ್ಲಿ ನೀವು ನಿಮ್ಮ ಒಂದು ಪೋಸ್ಟ್ಗಳಿಗೆ ಯಾರಾದರೂ ಡಿ ಎಮ್ ಮಾಡಿದಾಗ ಆಟೋಮೆಟಿಕಲಿ ಅವರಿಗೆ ರೆಸ್ಪಾನ್ಸ್ ಹೋಗುತ್ತೆ. ನೀವು ಏನು ಲಿಂಕ್ ಆಟೋಮೇಷನ್ ಸೆಟ್ ಮಾಡ್ಕೊಂಡಿರ್ತೀರ ಅದು ಹೋಗುತ್ತೆ. ನೋಡಿ, ಇಲ್ಲಿ ನಿಮಗೆ 3, 4, 5 ಥರ ನಿಮಗೆ ಬೆನಿಫಿಟ್ ಸಿಗುತ್ತೆ ಈ ಒಂದು ಸೂಪರ್ ಪ್ರೊಫೈಲಲ್ಲಿ. ಎಲ್ಲ ಥರನೂ ಕೂಡ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಇರೋರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸೂಪರ್ ಪ್ರೊಫೈಲಲ್ಲಿ ಲಿಂಕ್ ಮಾಡಿಕೊಂಡು ಆಟೋಮೇಷನ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಓಕೆ, ಈ ರೀತಿ ನೀವು ಈ ಒಂದು ಆಟೋಮೇಷನ್ನ ನೀವು ಸೆಟ್ ಮಾಡ್ಕೋಬೋದು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ. ಇದರಿಂದ ನಿಮಗೆ ತುಂಬ ಟೈಮು ಕೂಡ ಸೇವ್ ಆಗುತ್ತೆ. ಮತ್ತು ನೀವೇನಾದರೂ ಲಿಂಕ್ಗಳು ಶೇರ್ ಮಾಡ್ತೀರಾ ಅಂತಂದರೆ ಅದರಿಂದ ನೀವು ಸೇಲ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಈ ಥರ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಸೂಪರ್ ಪ್ರೊಫೈಲ್ ಲಿಂಕ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.